ಕರಾವಳಿಯಲ್ಲಿ ಈಗ ಏನು ನಡೀತಾ ಇದೆ ಕಮ್ಯುನಲ್ ವಿಚಾರವಾಗಿ ಅವರ ಅಭಿಪ್ರಾಯಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಇದೊಂದು ಸಾಂಕ್ರಾಮಿಕ ರೋಗ H1N1 ಅಂತ, ಹಿಂದೂ ಒಂದು ಮುಸ್ಲಿಂ ಒಂದು, ಅಂದರೆ ಒಂದನ್ನು ತೆಗೆದ್ರೆ ಒಂದು ತೆಗಿಬೇಕು ಅಂತ, ಅಲ್ಲೊಂದು ಹೋದರೆ ಇಲ್ಲೊಂದು ಹೊಡಿಲಿಕ್ಕೆ ರೆಡಿ ಯಾರು ಅಂತ ನೆಕ್ಸ್ಟ್ ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಪೊಲೀಸ್ ಇಲಾಖೆಯ ವೈಫಲ್ಯ ಅಂತ ಅನ್ನೋದನ್ನು ನೀವು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ. ಒಟ್ಟಾರೆ ಅವರಿಗೆ ಬ್ರ್ಯಾಂಡ್ ಅಂದರೆ ಇದು ಬೇಕು. ಏನು ಹೇಳೋಕೆ ಹೊರಡ್ತೀವಿ? ನಮಸ್ಕಾರ, ಇದು ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ ಹಾಗೂ ನೀವು ನೋಡ್ತಾ ಇರೋದು ನೋ ಫಿಲ್ಟರ್ ವಿತ್ ಜಿತೇಂದ್ರ ಕುಂದೇಶ್ವರ. ಸೊ ನೋ ಫಿಲ್ಟರ್ ಅನ್ನೋ ಮಾತು ಬಂದಾಗ ನಾವು ಒಂದಿಷ್ಟು ಹೊತ್ತು ಕರಾವಳಿಯಲ್ಲಿ ನಡೀತಾ ಇದ್ದಂತಹ ಹಾಗೂ ಈಗ ಏನು ನಡೀತಾ ಇದೆ ಈ ಕಮ್ಯುನಲ್ ವಿಚಾರವಾಗಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನು ಅವರ ಅಭಿಪ್ರಾಯಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಮಾಡೋಣ. ನಮಸ್ಕಾರ. 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 ಸೊ ಈ ವಿಚಾರ ಬಂದಾಗ ಈಗ ಒಂದು 10-20 ವರ್ಷದ ಹಿಂದೆ ಯಾವ ಥರ ಇತ್ತು, ತುಂಬಾ ಕಮ್ಯುನಿಟಿ ಸೆನ್ಸಿಟಿವ್, ಅಂದರೆ ಕೋಸ್ಟಲ್ ಬೆಲ್ಟ್, ಸಾಧಾರಣ ಕಾಸರಗೋಡಿನಿಂದ ಹಿಡಿದು ಮೇಲೆ ಉತ್ತರ ಕನ್ನಡದ ತನಕ ನೋಡೋದಾದರೆ ಜನರಲಿ. ಬಟ್ ನೀವು ಸ್ಪೆಷಲ್ ಫೋಕಸ್ ಆಗಿ ಈಗ ಮಂಗಳೂರನ್ನು ಇಟ್ಟು ನೋಡೋದಾದರೆ ಪರಿಸ್ಥಿತಿ ಹೇಗಿತ್ತು ಮತ್ತು ಈಗ ಹೇಗಾಗಿದೆ ಅಂತ ಒಂದು ಕಂಪ್ಯಾರಿಸನ್ ಮಾಡ್ಬೋದು. ಅದೇ, ನಾನು ಫೀಲ್ಡಿಗೆ ಬರುವ ಒಂದು ವರ್ಷ ಹಿಂದೆ 1998 ನಾನು ಆ ಕಾಲೇಜ್ ಹೋಗ್ತಾ ಇದ್ದೆ. ಆಗ ಸುರತ್ಕಲ್ ಕೋಮುಗಲಭೆ ಆಗಿತ್ತು. ಸುರತ್ಕಲ್ ಪರಿಸರದ ಹಬ್ಬ, ಆಮೇಲೆ ಇಡೀ ಮಂಗಳೂರು ಕರ್ಫ್ಯೂ ಎಲ್ಲ ಆಗಿತ್ತು. ತುಂಬ ದಿನ ಕರ್ಫ್ಯೂ ಇತ್ತು, ಒಂದು ವಾರ ಮಿಕ್ಕಿ ಏನೋ. ಅದಾದಮೇಲೆ ಆವಾಗ 7 ಜನ ಗಲಭೆಯಲ್ಲಿ ಸಾವನ್ನಪ್ಪಿದ್ರು. ಅದಾದಮೇಲೆ ನಾನು ಫೀಲ್ಡಿಗೆ ಬಂದಾಗ ಬಂದಾಗಲೂ ಮಂಗಳೂರಿನಲ್ಲಿ ಡೆಸ್ಕ್ನಲ್ಲಿರುವಾಗ ನಾನು ಕಣ್ಣಾರೆ ಕರ್ಫ್ಯೂನಲ್ಲಿ ನೋಡಿದ್ದೇನೆ. ಮತ್ತು ಕರ್ಫ್ಯೂನಲ್ಲಿ ಇರುವಾಗ ಪತ್ರಕರ್ತರಿಗೆ ಒಂದು ಸ್ಪೆಷಲ್ ಆಗಿ ಕಳಿಸ್ಕೊಡುವಂಥ ಅದನ್ನು ನೋಡಿದ್ದೇನೆ. ಕಾಟಿಪಳ್ಳ ಅಲ್ಲಿ ಮರ್ಡರ್ ಆದಾಗ, ಅಂದರೆ ತುಂಬ ಆ ಸ್ಪಾಟಿಗೆ ಹೋದಾಗ ಕಾರಿಗೆ ನಾವು ವರದಿಗಾರ ಹೋಗುವಾಗ ಕಾರಿಗೆ ಹೊಡೆಯುವಂಥದ್ದು, ಆವಾಗ ಹೆದರಿಕೆ ಆಗ್ತಂದರೆ ಅವ್ರು ಯಾರು ಅಂತ ಅವರಿಗೆ ಇದಿಲ್ಲ, ಆಕ್ರೋಶ ಮಾತ್ರ ಇರುವಂಥದ್ದು. ಅಂದರೆ ಅಂಥ ಸಂದರ್ಭಗಳಲ್ಲೂ ಕೂಡ ನಾವು ವರದಿಗಾರಿಕೆಯನ್ನು ಮಾಡಿ ಕರ್ಫ್ಯೂ ಸಂದರ್ಭದಲ್ಲೂ ಕೂಡ ಅಲ್ಲಿ ಆಚೀಚೆ ಹೋಗ್ಕೊಂಡು ಇದ್ದದ್ದು. ಆವಾಗ ನೀವು ಹೇಳಿದಾಗೆ ತುಂಬ ಒಂದು ಪ್ರಕ್ಷುಬ್ಧವಾಗಿತ್ತು. ಆದರೆ ಒಂದು ಮೀಡಿಯಾದವರಿಗೆ ಸ್ವಲ್ಪ ರೆಸ್ಪೆಕ್ಟ್ ಇತ್ತು ಆವಾಗ. ಈಗ ಮೀಡಿಯಾದವ್ರನ್ನ ನೋಡಿದರೆ ಫಸ್ಟಿಗೆ ಇದು ಮಾಡ್ತಾರೆ, ಅಂಥ ಒಂದು ವಾತಾವರಣನ ಮತಾಂಧರು ಇರ್ಬೋದು ಚಿತ್ರಿಸಿ ಮಾಡಿದ್ದಾರೆ. ಅಂದರೆ ಅವರು ಸಿಕ್ಕಿ ಬೀಳ್ತಾರಲ್ಲ ಮೀಡಿಯಾದ ಕೈಗಳಿಗೆ ಮಾಡುವವರು, ಅದಕ್ಕೋಸ್ಕರ ಮೀಡಿಯಾದವರಿಗೆ ಅಟ್ಯಾಕ್ ಮಾಡುವಂಥ ಒಂದು ಆ ಪರಿಸ್ಥಿತಿಯಲ್ಲಿದ್ದಾರೆ. ಅಂದರೆ ಹಿಂದೆ ತುಂಬ ವಾರಗಳ ಕಾಲ ನಡೀತಾ ಇತ್ತು. ಈಗ ಈಗ ಇಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿದರೆ ಮೊನ್ನೆ ಒಂದು ಮರ್ಡರ್ ಆದ ನಂತರವೇ ಅಲ್ವಾ ನಾನು, ಅಂದರೆ ತುಂಬ 2 ಕರ್ಫ್ಯೂಗಳನ್ನು ನೋಡಿದ್ದೇನೆ. ಐ ಥಿಂಕ್ ವಾರಿಗೆ ಪ್ರತಿ ವಾರ ಒಬ್ಬರನ್ನು ಕೊಂದಿದ್ದಕ್ಕೆ ಇನ್ನೊಬ್ಬರ ಪ್ರತೀಕಾರ, ಇದು ಸರಣಿಯಾಗಿ ನಡೀತಾ ಇತ್ತು. ಹೌದು, ನಾನು ಅವಾಗ ಒಂದು 15 ವರ್ಷದ ಹಿಂದೆ ನಾನು ಆರ್ಟಿಕಲ್ ಬರ್ತಿದ್ದೆ ಮೋಸ್ಟ್ಲಿ H1M1 ಅಂತ. H1N1 ಕಾಯಿಲೆ ಬಹಳ ಒಂದು ಉತ್ತುಂಗದಲ್ಲಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಕಂಪ್ಯಾರಿಸನ್ ಮಾಡಿ H1M1 ಅಂತ, ಹಿಂದೂ ಒಂದು ಮುಸ್ಲಿಂ ಒಂದು, ಅಂದರೆ ಒಂದನ್ನು ತೆಗೆದ್ರೆ ಒಂದು ತೆಗಿಬೇಕು ಅಂತ, ಇದೊಂದು ಸಾಂಕ್ರಾಮಿಕ ರೋಗ, ಗಾಳಿಯಲ್ಲಿ ಹರಡ್ತದೆ. H1N1 ಕೂಡ ಸಾಂಕ್ರಾಮಿಕ ರೋಗ, ಗಾಳಿಯಲ್ಲಿ ಹರಡ್ತಾ ಇತ್ತು. ಗಾಳಿಯಲ್ಲಿ ಅಂದರೆ ಇದು ಗಾಳಿ ವದಂತಿ ಸುದ್ದಿಯಲ್ಲಿ ಹರಡ್ತದೆ ಎನ್ನುವ ಬಗ್ಗೆ ಒಂದು ಲೇಖನ ಕೂಡ ನಾನು ಮಾಡಿದ್ದೆ. ಅಂದರೆ ಒಂದು ಕಂಪ್ಯಾರಿಟಿವ್ ಆಗಿ ಆ ಸಂದರ್ಭ ಕೂಡ ರಿಯಾಲಿಟಿ ಕೂಡ ಹೌದು, ಆ ರೀತಿಯಾಗಿ ವರದಿಯನ್ನು ಮಾಡಿದೆ. ಇದೊಂದು ಈ ರೋಗಕ್ಕೆ ಮದ್ದು ಬೇಕಾಗಿದೆ ಅಂತ. ಈಗಲೂ ಕೂಡ ಮದ್ದು ಆಗಾಗ ಏನು ಕೊಡ್ತಾ ಇದ್ದಾರೆ, ಅಗತ್ಯ ಇದೆ. ಮೊನ್ನೆ ಅದೇ ಬಂಟ್ವಾಳ ಇದರಲ್ಲಿ ಹತ್ತಿರ ಒಂದು ಮರ್ಡರ್ ಆದಮೇಲೆ ಅದೊಂದು ಕಾಡ್ಗಿಚ್ಚಿನಂತೆ ಗಲಭೆಗಳು ಶುರುವಾಯಿತು. ಬೆಳ್ಳಾರಿ ಅದು ನಡೀತು, ಅದಕ್ಕೆ ಪ್ರತೀಕಾರ ಅಂತ. ಹೌದು, ಅಂದರೆ ಅದು ಲೆಕ್ಕವೇ ತಪ್ಪುವ ರೀತಿಯಲ್ಲಿ, ಅಂದರೆ ಅದು ಕಾಯ್ತಾ ಇರ್ತಾರೆ ಅಂತ, ಅಲ್ಲೊಂದು ಹೋದರೆ ಇಲ್ಲೊಂದು ಹೊಡಿಲಿಕ್ಕೆ ರೆಡಿ ಯಾರು ಅಂತ ನೆಕ್ಸ್ಟ್ ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಅಂದರೆ ಅದೊಂದು ದೊಡ್ಡ ಇದು. ಅಂದರೆ ಇದಕ್ಕೆ ಇನ್ನೂ ಮದ್ದು ಎಲ್ಲಿ ಬಜ್ಪೆಯಲ್ಲಿ ಒಂದು ಆಯ್ತಲ್ಲ, ಅದಾದಮೇಲೆ ಅಲ್ಲಿ ಬಂಟ್ವಾಳದ ಹತ್ರ ಏನೋ ಮರಳು ಇದು ಮಾಡ್ತಾ ಇದ್ರಲ್ಲ, ಹಾಗೆ ಒಂದಕ್ಕೊಂದು ಹೊಡಿತಾ ಶುರು ಮಾಡಿದ್ರಲ್ಲ. ಅದಾದಮೇಲೆ ಕಾನೂನು ಇದು ಕೈ ಮೀರ್ತದೆ ಎನ್ನುವಾಗ ಪೊಲೀಸ್ ಕಮಿಷನನ್ನು ಚೇಂಜ್ ಮಾಡಿ ಈಗ ಬಂದರು ಸುಧೀರ್ ಕುಮಾರ್ ರೆಡ್ಡಿ ಅವರು. ಅದಾದಮೇಲೆ ನೋಡಿ ಈಗ ಶಾಂತವಾಗಿದೆ. ಈಗ ನಾವು ಬರೆಯುವಾಗಲೂ ಸ್ವಲ್ಪ ಧೈರ್ಯದಿಂದ ಬರೀತೇವೆ.
ಅಂದ್ರೆ ಏನು ಅಂದ್ರೆ ಮೇನ್ ಕಾರಣ ಏನು, ಇದರ ಹಿಂದೆ ಏನು ಕಾರಣ? ಹಾಗಿದ್ರೆ ಪೊಲೀಸ್ ಇಲಾಖೆಯ ವೈಫಲ್ಯ ಅಂತ ಅನ್ನೋದನ್ನ ನೀವು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ? ಅಂದರೆ ಒಂದು ಇಲ್ಲಿಯ ಜನರು ಅವ್ರವ್ರ ಕೆಲಸ ಅವರು ಪಾಡಿಗೆ ಮಾಡಿ ಹೋಗ್ತಾರೆ. 1% ಜನ ಈ ವೈಲೆಂಟ್ ಗಲಾಟೆಯಲ್ಲಿ ಎರಡು ಕಡೆ ಎಲ್ಲ ಕಡೆ ಇರ್ತಾರೆ. ರೌಡಿಸಮ್, ಮತಾಂಧತೆ, ಕೋಮು ರೌಡಿಗಳು ಬೇರೆ ಇರ್ತಾರೆ. ಒಟ್ಟಾರೆ ಅವ್ರಿಗೆ ಬ್ರ್ಯಾಂಡ್ ಅಂದರೆ ಇದು ಬೇಕು, ಪ್ರಭಾವ. ಕೋಮು ರೌಡಿಗಳಿಗೆ ವ್ಯಾಲ್ಯೂ ಕಮ್ಮಿ ಆದಾಗ ಕೋಮು ರೌಡಿಗಳಿಗೆ ವ್ಯಾಲ್ಯೂ ಅಂದರೆ ತುಂಬ TRP ಇದೆ ಅಂತ ಆ ಥರ ಮಾಡ್ತಾರೆ. ಬಟ್ ಅದು ರಿಸ್ಕು ಜಾಸ್ತಿ. ಬಟ್ ಅದನ್ನು ತಗೋತಾರೆ. ಅಂದರೆ ಆ ರೀತಿಯ ಒಂದು ವ್ಯವಸ್ಥೆಗಳಿರ್ತದೆ. ಅಂದ್ರೆ ಕೋಮು ಅಂತ ಹೆಸರು ಬಂದಾಗ ಒಂದು ಇಡೀ ಸಮುದಾಯದ ಬೆಂಬಲ ಸಿಗ್ತದೆ ಎನ್ನುವ ಕಾರಣ ಅವ ಎಂಥವನೇ ಆದರೂ ಬೆಂಬಲಿಸ್ತಾರೆ ಒಂದು ಹಂತದಲ್ಲಿ ಕೆಲವರು ಬೆಂಬಲಿಸ್ತಾರೆ. ಆದರೆ ಏನು ಮಾಂಸ ಕಡಿಯೋವನಿಗೆ ಬಿಸ್ನೆಸ್ ಏನಾದರೆ ಮಾಂಸ ಬಿದ್ದರೇ ಆಗಬೇಕು. ಈ ಮಾಂಸ ಕಮ್ಮಿ ಆದರೆ ಮತ್ತೆ ಒಂದು ಕಡೆ ಬೇರೊಂದು ಮಾಂಸವನ್ನು ಮಾಡ್ತಾನೆ ಅವನು ಕಡಿಯೋವನಿಗೆ. ಅದೊಂದು ಬ್ರ್ಯಾಂಡ್ ಅಷ್ಟೇ ಮಾಂಸ ಕಡಿಯೋವನಿಗೆ, ವ್ಯಾಪಾರ ಮಾಡುವವನಿಗೆ ಮಾಂಸದ್ದು. ಇದೊಂದು ಮಾಂಸವನ್ನು ಕಡಿತಾ ಇದ್ದಾನೆ ಅಂತ ಒಂದು ಮಾಂಸ ಕಡಿತಾ ಇದ್ದಾನೆ. ಈ ಮಾಂಸ ಬರೋದು ಕಮ್ಮಿ ಆದರೆ ಇನ್ನೊಂದು ಕಡೆಯಿಂದ ಕಡಿತಾನೆ ಅಂತ. ಅಂದರೆ ಅವರನ್ನು ಕಡಿಯೋರನ್ನು ನಂಬಲಿಕ್ಕಿಲ್ಲ. ಏನು ಹೇಳೋಕೆ ಹೊರಡ್ತಿದ್ದೀರಾ? ಅಂದರೆ ಒಂದು ಸಮುದಾಯದವರನ್ನು ಈಗೇನೋ ಕಡಿತಾ ಇದ್ದಾನೆ ಅಂತ ಹೇಳಿ ಈ ಸಮುದಾಯದವರು ಅವನಿಗೆ ಒಳ್ಳೆ ಸಪೋರ್ಟ್ ಮಾಡಿ ಲೀಡರ್ಶಿಪ್ ಮಾಡಿದರೆ, ಮತ್ತು ಇವನು ಜಾಸ್ತಿ ಗಲಾಟೆ ಮಾಡಿದರೆ ಇವನನ್ನು ಕಡಿತಾನೆ. ಅಂದರೆ ಕಡಿಯುವುದೇ ಅವನಿಗೆ ಗೊತ್ತಿರೋದು ಅಂತ ನಾನು ಹೇಳೋದು. ಯಾರನ್ನು ಕೋಮು ರೌಡಿಗಳನ್ನು ವಿಜೃಂಭಿಸಬಾರ್ದು ಅಥವಾ ಯಾವುದೇ ರೌಡಿಗಳನ್ನು ವಿಜೃಂಭಿಸಬಾರ್ದು ಹೇಳೋದು. ಯಾಕೆ ಹೇಳಿದರೆ ಕಾನೂನು ಇದೆ, ಪೊಲೀಸ್ ವ್ಯವಸ್ಥೆ ಇದೆ, ಮತ್ತು ಅದನ್ನು ಅವರನ್ನು ಕಾನೂನಿನ ಕುಣಿಕೆಯಲ್ಲಿ ಹೇಗೆ ತರಬೇಕು ಮತ್ತು ಅವರಿಗೆ ಹೇಗೆ ಪನಿಷ್ ಮಾಡಬೇಕು ಅದರ ಬಗ್ಗೆ ದೊಡ್ಡದಾಗಿ ಹೋರಾಟ ಮಾಡಬೇಕು. ಈಗ ನಾವು ರೌಡಿಗಳಿಗೆ ವಿಜೃಂಭಿಸಿಕೊಟ್ರೆ ಅವರು ಯಾವ ತೀರ್ಪು, ಅವರಿಗೆ ಸತ್ಯ ನ್ಯಾಯ ಅಂತ ಎಷ್ಟು ತಲೆ ಇರ್ಬೋದು, ಕೊಲೆ ಮಾಡುವವನಿಗೆ ಎಷ್ಟು ಅಂದಾಜಿರ್ಬೋದು. ಹಾಗಾಗಿ ಅದರ ಮೇಲೆ ಅವಲಂಬನೆ ಮಾಡಿದರೆ ನಮ್ಮ ಆಡಳಿತ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಿ ನಂಬಿಸಬೇಕು. ಬಟ್ ಆಡಳಿತ ವ್ಯವಸ್ಥೆ ಕೆಲವೊಮ್ಮೆ ಹದಗೆಡ್ತದೆ. ಓಲೈಕೆ, ಒಂದೇ ಸೈಡಿಗೆ ಹೋಗುವಂಥದ್ದು, ಕರಪ್ಷನ್, ಭ್ರಷ್ಟಾಚಾರ. ಯಾವುದೇ ಪಾರ್ಟಿ ಇದ್ದರೂ ಕೆಲವೊಂದು ಪಾರ್ಟಿಗೆ ಅನ್ವಯ ಆಗ್ತದೆ. ಅಂದರೆ ಓಲೈಕೆ ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಬಂತು ಅಂತ ಹಾರಾಡ್ತಾರೆ. ಬಟ್ ಪೊಲೀಸರು ಆ ಥರ ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ. ಬಟ್ ಇನ್ಫ್ಲುಯೆನ್ಸ್ ಮಾಡಿಕೊಂಡು ಜನರಿಗೆ ಒಂದು ಓಲೈಕೆ ಭಾವನೆ ಬರುವ ಹಾಗೆ ಮಾಡಿದರೆ ಇನ್ನೊಂದು ಕಡೆಯವರು ಎದ್ದೇಳ್ತಾರೆ. ಆಗ ಗಲಾಟೆ ಜಾಸ್ತಿ ಆಗ್ತದೆ. ಈಗ ನೋಡಿ, ಸುಧೀರ್ ಕುಮಾರ್ ರೆಡ್ಡಿ ಬಂದಮೇಲೆ, ಅರುಣ್ ಗ್ರಾಮಾಂತರಕ್ಕೆ ಅರುಣ್ ಕುಮಾರ್ ಬಂದಮೇಲೆ ಈಗ ಸದ್ಯಕ್ಕೆ ಎಲ್ಲ ನಿಂತು ಹೋಗಿದೆ ಅಲ್ಲ. ಒಮ್ಮೆ ಕೋಮುಗಲಭೆಗಳು, ಗಲಾಟೆಗಳು. ಬೂದಿ ಮುಚ್ಚಿದ ಕೆಂಡ ಅಲ್ಲ, ಅವರಿಗೆ ಬಿಸ್ನೆಸ್ ಇಲ್ಲ, ಬೇರೆ ಕಡೆ ಹೋಗಿದ್ದಾರೆ. ಅಂದರೆ ಇಲ್ಲಿ ಜನ ಸಪೋರ್ಟ್ ಮಾಡಿದರೆ ಅಥವಾ ಆಡಳಿತದ ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡದಿದ್ದರೆ ಈ ಥರ ಗಲಾಟೆ ಜಾಸ್ತಿ ಆಗ್ತದೆ. ಈಗ ಸರಿಯಾಗಿ ಮಾಡಿದರೆ, ಅವರನ್ನು ಹದ್ದು ಬಸ್ ಮಾಡಿದ್ದಾರೆ ಅಥವಾ ಅವರನ್ನು ಎಲ್ಲಿ ಹೋದರೂ ಬಿಡ್ತಾ ಇಲ್ಲ, ಹಿಡಿದು ಒಳಗಾಗ್ತಾ ಇದ್ದಾರೆ. ಎಲ್ಲೆಲ್ಲಿ 20 ವರ್ಷ 15 ವರ್ಷ ಫಾರಿನಲ್ಲಿ ಇದ್ಕೊಂಡು ಗೀಚ್ಕೊಂಡು ಬೈತಾ ಧಾರ್ಮಿಕ ನಿಂದನೆ, ಮತಾಂಧ ಮಾಡ್ತಾ ಇದ್ದವರೆಲ್ಲ ಈಗ ಬಂದಾಗ ಸ್ಟೇಷನಲ್ಲೇ ಕಾದು ಕುಳಿತು ಒಳಗೆ ಆಗ್ತಾ ಇದ್ದಾರೆ. ಸೊ ಅಂದರೆ ಪೊಲೀಸರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಪೊಲೀಸರು ಅಥವಾ ಆಡಳಿತ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಏನು ಸಮಸ್ಯೆ ಇಲ್ಲ. ಸಮಾಜದೇನು ಇದರಲ್ಲಿ ಪಾಲಿಲ್ಲ. ಅದೇ ರೋಗ ನಿರೋಧಶಕ್ತಿ ಕಮ್ಮಿ ಆದ ತಕ್ಷಣ ಬಾಡಿಯಲ್ಲಿ ರೋಗಾಣುಗಳು ಉತ್ಪತ್ತಿ ಆಗೋದು. ರೋಗಾಣುಗಳು ಇರ್ತವೆ, ರೋಗಾಣುಗಳು ಆಚೆ ಈಚೆ ಎಲ್ಲ ಇರ್ತವೆ. ನಾವು ನಮ್ಮ ರೋಗ ನಿರೋಧಶಕ್ತಿಯನ್ನು ಬಲಪಡಿಸಬೇಕು. ಹಾಗೆ ನಮ್ಮ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸಿದಾಗ ಇಂಥ ಕೀಟಾಣುಗಳು, ರೋಗಾಣುಗಳು ಕಮ್ಮಿ ಆಗ್ತದೆ. ಒಟ್ಟಾರೆ ಚುಚ್ಚುಮದ್ದು ಬೇಕು. ಚುಚ್ಚುಮದ್ದು ಆವಾಗ ಆ ರೀತಿಯಂಥ ಚುಚ್ಚುಮದ್ದುಗಳು ಕೊಡಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಿದ್ರೆ. ಆದರೂ ಒಂದು ಸಂಸ್ಕೃತಿಗೆ ಹೆಸರಾಗಿರುವಂತಹ, ಮತ್ತು ಇಲ್ಲಿ ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರಾಗಿರುವಂತಹ, ಮತ್ತು ಧಾರ್ಮಿಕ ನಂಬಿಕೆಗಳಿಗೆ ಹೆಸರಾಗಿರುವಂಥ ಈ ಕರಾವಳಿ ಭಾಗ ಈ ರೀತಿಯ ಹೆಸರನ್ನು ಪಡ್ಕೊಂಡಿರೋದೇ ಒಂದು ರೀತಿ ಬೇಜಾರಿನ ಸಂಗತಿ. ಆದರೂ ಈಗ ಸದ್ಯದ ಮಟ್ಟಿಗೆ ಒಂದು ಹಂತದ ಶಾಂತಿ ನೆಲೆಸಿದೆ. ಈ ಶಾಂತಿ ಸಹಜವಾಗಿರಲಿ, ನಿರಂತರವಾಗಿರಲಿ, ಹಾಗೂ ನಮ್ಮೆಲ್ಲರಲ್ಲೂ ಕೂಡ ಈ ರೀತಿಯ ವಿಚಾರಗಳು ಬರದೇ ಇರೋ ಥರದ ರೋಗ ನಿರೋಧಕ ಶಕ್ತಿ ನಮಗೆಲ್ಲರೂ ಕೂಡ ಬರಲಿ ಅಂತ. ಯಾಕೆಂದರೆ ನಾವು ಟ್ಯಾಕ್ಸಲ್ಲೂ ಕಾನೂನು ಒಬ್ಬ ಮಾಡೋದ್ರಲ್ಲೂ ಫಸ್ಟು ಟ್ಯಾಕ್ಸ್ ಪೇ ಮಾಡೋದ್ರಲ್ಲೂ, GST ಪೇ ಮಾಡೋದ್ರಲ್ಲೂ, ಎಲ್ಲರದ್ರಲ್ಲೂ, ಉದ್ಯಮದಲ್ಲೂ, ಧಾರ್ಮಿಕ ಕ್ಷೇತ್ರ ಎಲ್ಲದರಲ್ಲೂ ನಂಬರ್ ಒನ್. ಒಂದೂವರೆ ವರ್ಷ ಹಿಂದಿನ ಘಟನೆ ನಂತರ ಇಲ್ಲಿ ವ್ಯಾಪಾರ ಕೂಡ ತುಂಬಾ ರೀತಿಯಲ್ಲಿ ಒಂದು ವರ್ಷ ಆಗ್ತಾ ಬಂತು. ಹೌದು ತುಂಬ ಡೌನ್ ಆಗಿತ್ತು. ಈಗ ಸ್ವಲ್ಪ ನಾರ್ಮಲ್ ಬರ್ತಾ ಇದೆ. ಹಾಗೆ ಇನ್ನು ನಾವು ಪ್ರವಾಸೋದ್ಯಮವು ತೆರೆದುಕೊಳ್ಬೇಕು. ಎಲ್ಲವೂ ಬಿಸ್ನೆಸ್, ಉದ್ಯಮ, ಬದುಕು, ಕೂಲಿ ಎಲ್ರಿಗೂ ಆಗಬೇಕಲ್ಲ. ಆಗ ಒಳ್ಳೆ ಹೆಸರು ಬಂದರೆ ನಮಗೆಲ್ರಿಗೂ ಒಳ್ಳೆಯದು. ನಮ್ಮ
ಮೀಡಿಯಾದವರಿಗೂ, ಹೌದು, ಜನರಿಗೂ, ಜನರಿಗೆ ಪೊಲೀಸರಿಗೂ, ಮುಖ್ಯವಾಗಿ. ಸಮಾಜಕ್ಕೂ ಒಳ್ಳೆಯದು. ಥ್ಯಾಂಕ್ ಯು. ಸೊ ನಮ್ಮ ಕರಾವಳಿಯಲ್ಲಿ ಮತ್ತೆ ಶಾಂತಿ ಹೇಗೆ ನೆಲೆಸಿದೆ ಅದು ಹೀಗೆ ನಿರಂತರವಾಗಿ ಮುಂದುವರಿಲಿ ಅನ್ನೋ ಯೋಚನೆಯೊಂದಿಗೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ನೋ ಫಿಲ್ಟರ್ ಆನ್ ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್. ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ. ನಮಸ್ಕಾರ.